ವಿಜಯ್ ಹಾಗೆ ಕಣೆ, ಬಿದ್ದೋರ್ ಬೆನ್ನಿಗೆ ಗುದ್ದೋ ಅನ್ನೋ ಹಾಗೆ ಮಾತಾಡ್ತಿರ್ತಾನೆ. ಅದಕ್ಕೆ ನೀನೊಂದು ಫೋನ್ ರಿಸೀವ್ ಮಾಡಬೇಡ ಅಂದೆ. ಹಾ, ನನಗೊಂದು ಐಡಿಯಾ ಬರ್ತಿದೆ ಕಣೆ. ಇವತ್ತೊಂದಿನ ನೀನು ನಮ್ಮನೇಲಿ ಇದ್ಬಿಡು. ನೀನವ್ನ ಎಂಗೇಜ್ಮೆಂಟ್ ಅಂತ ಹೇಳಿದಲ್ಲ, ಸೊ ಅವ್ನು ನಿನ್ನ ಕಡೆ ಇವತ್ತು ಗಮನ ಕೊಡೋದಿಲ್ಲ, ತೊಂದರೆನೂ ಕೊಡೋದಿಲ್ಲ. ನಾಳೆ ನೇರವಾಗಿ ನಿಮ್ಮ ಅಪ್ಪನ ಹತ್ರ ಹೋಗಿ ಸಾರಿ ಅಪ್ಪ ಅಂತ ಕೇಳ್ಬಿಡು. ಅಷ್ಟರಲ್ಲಿ ಅವ್ರ ಕೋಪನೂ ಕಮ್ಮಿ ಆಗಿರುತ್ತೆ, ನಿನಗೆ ಕ್ಷಮೆನೂ ಸಿಗುತ್ತೆ. ಈಗ ಯಾರಿಗೆ ಡೈಲ್ ಮಾಡ್ತಿದ್ಯಾ? ಮತ್ತೆ ಆ ವಿಜಯ್ಗ. ಹಲೋ ಹಲೋ ಅಮ್ಮ, ನಾನು ಗೀತಾ ಮಾತಾಡ್ತಾ ಇರೋದು. ಗೀತಾ, ಹೇಗಿದೆಯೇ? ಅಮ್ಮ, ದಯವಿಟ್ಟು ನನ್ನ ಮಾತು ಕೇಳಿಸ್ಕೊ. ನೀನು ಫೋನ್ ಎತ್ತು ಮಾತಾಡ್ತಿದ್ಯಾ ಅಂದಮೇಲೆ ನೀನು ಹುಷಾರಾಗಿದ್ಯಾ ಅನ್ನೋದೇ ನಂಗೆ ಸಮಾಧಾನ. ಈಗ ವಿಷಯ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊ. ನನ್ನ ಮೇಲೆ ಬಂದಿರೋ ಅಪವಾದ ಅದನ್ನ ಅಳಿಸೋದಕ್ಕೆ ಆಗೋದಿಲ್ಲ ಗೀತಾ. ನೋಡು, ನಾನು ಹೇಳೋ ಮಾತು ಕೇಳು. ನೀನು ಅದೆಲ್ಲ ಬಿಟ್ಟು ಮನೆಗೆ ಬಾರೆ. ಹೇಳ್ತಿರೋದು ನಾನು. ಆ ಅಪವಾದನ ತೆಗ್ದಾಕ್ಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ಮಾಡ್ದಿರೋ ತಪ್ಪನ ಮಾಡಿದ್ದೀನಿ ಅಂತ ತೋರಿಸ್ತಿರೋ ಆ ಒಂದು ವಿಡಿಯೋ ನನ್ನ ಭವಿಷ್ಯನೇ ಆಡಿಸ್ತಾ ಇದೆ. ಅದರಷ್ಟಕ್ಕೆ ಆಡ್ಸೋಕೆ ನಾನು ಬಿಡೋದಿಲ್ಲ. ನಾನೀಗ ಮಾಡಕ್ಕೆ ಹೊರಟಿರೋ ಕೆಲಸದಲ್ಲಿ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಗೀತಾ, ಏನು ಮಾಡಕ್ಕೆ ಹೊರಟಿದ್ಯೆ? ಅಮ್ಮ, ಈಗ ನಾನು ಇರೋದು ಬೀದಿ. ಮೇಲೆ ಆಕಾಶ, ಕೆಳಗೆ ಭೂಮಿ. ಮುಂದಿನ ಹೆಜ್ಜೆ ಇಡೋಕೆ ಇಲ್ದಿರೋ ಅವಕಾಶ, ಇಲ್ದಿರೋ ನೆಲೆ. ಸಮಾಜ ನನಗೆ ಕೊಡ್ದಿರೋ ಬೆಲೆ, ಇದ್ರ ಮಧ್ಯೆ ನಾನು ನೆನ್ನೆ ತನಕ ಇದೇ ಜಗತ್ತಿಗೆ ಬೇರೆ ಥರ ಕಾಣ್ತಿದ್ದು ನಾನು ಇವತ್ತು ಇನ್ನೊಂದು ರೀತಿ ಕಾಣ್ತಾ ಇದ್ದೀನಿ. ಸಾಯೋ ತನಕ ನಿನ್ನ ಜೊತೆಗೆ ಇರ್ತೀನಿ ಅಂದಿದ್ದು ಸತ್ಯ ಸೋತ್ ಬಿಡ್ತಮ್ಮ. ಆ ವಿಜಯ್ ಮೋಸಕ್ಕೆ ಕಳೆದೋಗಿದ್ದೀನಿ. ಇವತ್ತು ನಾನು ಹುಡ್ಕೋಬೇಕು. ಆ ಹುಡ್ಕೋ ನಾನು ಅಪ್ಪನ ಕಳ್ದಿರೋ ಮರ್ಯಾದೆ, ನಾನು ಕಳ್ಕೊಂಡಿರೋ ಮಾನ, ಆ ಎರಡನ್ನು ಒತ್ಕೊಂಡು ಎದ್ದು ಬರೋ ಥರ ಆಶೀರ್ವಾದ ಮಾಡಮ್ಮ. ನೀನು ಅದೇನು ಹೇಳ್ತಿದ್ಯೋ, ಅದೇನು ಮಾಡೋದಕ್ಕೆ ಹೊರಟಿದ್ಯೋ, ನನಗದು ಒಂದು ಅರ್ಥ ಆಗ್ತಾ ಇಲ್ಲ ಕಡೆ ಗೀತಾ. ಆದರೆ ನಂಗೆ ಸ್ಪಷ್ಟವಾಗಿ ಗೊತ್ತಿದೆಯಮ್ಮ, ನಾನೇನು ಕಳ್ಕೊಂಡಿದ್ದೀನೋ ಅದನ್ನು ಮತ್ತೆ ಪಡಿತೀನಿ. ಆಶೀರ್ವಾದ ಮಾಡಮ್ಮ. ಗೀತಾ, ನೀನೇನು ಮಾಡಕ್ಕೆ ಹೊರಟಿದ್ಯೋ ನನಗೆ ಗೊತ್ತಿಲ್ಲಮ್ಮ. ನೀನು ತಗೊಳ್ಳೋ ನಿರ್ಧಾರ ಮತ್ತೆ ಈ ಮನೆ ಮರ್ಯಾದೆ ಕಳೆಯೋ ಥರ ಆಗಬಾರ್ದು ಕಣೆ. ಹುಷಾರ್. ಅಮ್ಮ, ಇದು ಕಳ್ದಿರೋ ಮರ್ಯಾದೆನ ವಾಪಸ್ ಕರ್ಸೋಕೆ ಶುರು ಮಾಡಿರೋ ಕೆಲಸ. ಎಲ್ಲವೂ ಉಳಿಬೇಕು, ಯಾವುದು ಕಳಿಬಾರ್ದು. ಕಳಿಯೋಕ್ಕೂ ನಾನು ಬಿಡಲ್ಲ. ಆಶೀರ್ವಾದ ಮಾಡಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಗೀತಾ. ಹುಷಾರೇ. ಥ್ಯಾಂಕ್ ಯು ಅಮ್ಮ. ಅಮ್ಮನ ಆಶೀರ್ವಾದ ತಗೊಂಡಾಯ್ತು, ಇನ್ನು ಆ ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇರೋದೆ. ಅಯ್ಯೋ, ಪ್ರಯಾಣ ಮಾಡಿ ಮೊದಲೇ ಸುಸ್ತಾಗಿದ್ದೀರಾ, ಯಾಕೆ ಹಿಡ್ಕೊಂಡಿದ್ದೀರಾ? ಕೊಡಿ, ನಾನಿಲ್ವೇ? ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಎಲ್ಲೂ ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಕ್ಷಮಿಸಿ, ನಾವು ಬರೋದು ಚೂರು ತಡ ಆಯಿತು. ಅಯ್ಯೋ, ಅದಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತೀರಾ ಸರ್? ಕರ್ಕೊಂಡು ಬರೋ ಗಾಡಿ ತಡ ಆಗಿದ್ದು ಮಾತ್ರಕ್ಕೆ ಅದರೊಳಗಡೆ ಕೂತಿರೋ ನೀವು ತಡ ಅಂತ ಅರ್ಥನೇ. ತಂಗಿವ, ಹೆಣ್ಣಿನ ಕಡೆಯವ್ರು ಬಂದಾಗಿದೆ. ಮುಂದೆ ಹೆಣ್ಣಿನ ಕಡೆಯವರು ಕಾಫಿ ಕುಡ್ಕೊಂಡು ಬಿಡ್ಲಿ, ಅಷ್ಟರಲ್ಲಿ ಪೂರ್ಣಿಮಾ ಫ್ರೆಶ್ ಅಪ್ ಆಗಿ ಬರಲಿ. ಶ್ರುತಿ, ನಿನ್ನ ಭಾವಿ ಎತ್ಕೇನ ಲಕ್ಷಣವಾಗಿ ರೆಡಿ ಮಾಡಿಸ್ಕೊಂಡು ಬರೋ ಜವಾಬ್ದಾರಿ ನಿಂದು. ಕರ್ಕೊಂಡು ಹೋಗು.
ಅಂದಹಾಗೆ ನಿಶ್ಚಿತಾರ್ಥ ನಮ್ಮನೇಲಿ ನಡೆಯೋದು ಸಂಪ್ರದಾಯ. ಇದನ್ನು ನಿಮ್ಮನೆ ಅಂತಾನೆ ಅಂದ್ಕೊಳ್ಳಿ. ಇಷ್ಟಕ್ಕೂ ಕಾರ್ಯಕ್ರಮ ನಡೆಯೋದು ಮುಖ್ಯ. ಮನೆ ಯಾವುದಾದ್ರೇನು. ಭಾಗ್ಯರ್ತಿ, ಆ ತಾಂಬೂಲನ್ನ ಪುರೋಹಿತರು ಕೊಡು. ಅಯ್ಯೋ, ಅವ್ರ್ಯಾಕೆ, ನಾನಿಲ್ವೇ? ಅವ್ರು ನಮ್ಮವ್ರು ಅಡ್ಜಸ್ಟ್ ಮಾಡ್ಕೊತಾರೆ. ಆಚಾರ, ನಾವು ಬಂಗಾರ ಅಂತ ಏನೂ ತಂದಿಲ್ಲ. ಪೂರ್ಣಿಮಾ ಹಾಕ್ಕೊಂಡಿರೋದು ನನ್ನ ಹೆಂಡತಿ ಸರನೇ. ನಿಮ್ಮ ಹುಡುಗನಿಗೆ ನಾವು ತಂದಿರೋದು ಒಂದು ಶರ್ಟ್ ಪೀಸ್ ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ ತಾವ್ಯಾಕೆ ತಲೆ ಕೆಡ್ಸ್ಕೊತೀರಾ? ಬಾನು ಅದನ್ನೆಲ್ಲ ನೋಡ್ಕೋತಾಳೆ. ನೀವು ತಂದಿರೋ ಹೂವು, ಹಣ್ಣು, ಶರ್ಟ್ ಪೀಸು ಅಷ್ಟೇ ಸಾಕು. ಅಲ್ಲಿಗೆ ಎಲ್ಲ ಕೆಲಸ ಆಯಿತು ಅಂತ ತಾನೆ ಹೆಣ್ಣು ರೆಡಿಯಾಗಿ ಬಂದ್ಬಿಡ್ತಾರೆ. ನಿಮ್ಮ ಮಗರ ಏನು ಕರೆಸ್ಬಿಡಿ ಭಾನುಮತಿ ಅವರೇ. ಗಂಡು ರೆಡಿ ತಾನೆ? ಹಾಂ, ಖಂಡಿತ ಪುರೋಹಿತ್ರೆ. ಅಣ್ಣ, ಹೋಗಿ ವಿಜಯನ್ ಕರ್ಕೊಂಡು ಬಾ. ಅಯ್ಯೋ, ಇಷ್ಟೊತ್ತಿನ ಕೆಲಸ ಅದು. ಹುಡುಗಿ ಪೀಠ ಅಲಂಕರಿಸೋ ಹೊತ್ತಿಗೆ ಹುಡುಗ ಫೀಲ್ಡಲ್ಲಿ ಇರ್ತಾನೆ. ಜಸ್ಟ್ ಎ ಮಿನಿಟ್. ವಿಜಯ, ಹೇಳ್ತಿರೋದು ನಾನು. ಆ ಅಪವಾದನ ತೆಗ್ದಾಕ್ಬೇಕು ಅಂತ ನಾನು ನಿರ್ಧಾರ ಮಾಡಾಯ್ತು. ರೀ, ಸುಶೀಲಾ, ಹಾಂ, ಎಲ್ಲವೂ ಉಳಿಬೇಕು, ಯಾವುದು ಕಳಿಬಾರ್ದು. ಕಳಿಯೋಕ್ಕೂ ನಾನು ಬಿಡಲ್ಲ. ಆಶೀರ್ವಾದ ಮಾಡಮ್ಮ. ಬಾರಿ. ನೂಲಿನಂತೆ ಸೀರೆ ಅನ್ನೋ ಗಾದೆ ಮಾತು ಇವತ್ತು ನನಗೆ ಸ್ಪಷ್ಟವಾಗ್ತಿದೆ ಕಣೆ. ಅಲ್ಲ ರೀ, ಅದು ಅದು ಇದು ಎಲ್ಲ ಏನೂ ಇಲ್ಲ. ಅದಕ್ಕೆ ನಿನ್ನ ಮೊಬೈಲ್ ಕಾಲ್ ರೆಕಾರ್ಡ್ನ ಆನ್ ಮಾಡಿಟ್ಟಿ. ಪರವಾಗಿಲ್ವೇ? ನಿನ್ನ ಮಗಳು ನನ್ನ ಪಾಲು ಸತ್ತೋದ್ಲು ಅಂದಮೇಲೂ ನೀನು ಅವಳು ಬಹಳ ಚೆನ್ನಾಗೇ ಮಾತಾಡಿದ್ದೀರಾ. ಹೋಗಿರೋ ಮರ್ಯಾದೆನ ವಾಪಸ್ ತಗೊಂಡು ಬರ್ತೀನಿ, ಆಶೀರ್ವಾದ ಮಾಡುವುದು ಎಷ್ಟು ಚೆನ್ನಾಗಿ ಕೇಳಿದಳು ನೋಡು. ಒಡೆದ ಕನ್ನಡಿನ ಜೋಡಿಸೋದಕ್ಕಾಗತ್ತಾ? ಮುರಿದ ಮಡಕೆಯಲ್ಲಿ ನೀರು ತರಕ್ಕಾಗತ್ತೇನೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ್ರಿ. ನಮ್ಮ ಮಗಳು ಎಲ್ಲೂ ಎಡವಿಲ್ಲ ಅಂತ ನಾವು 1000 ಸರಿ ಬಡ್ಕೊಂಡ್ರು ಹಳ್ಳಕ್ಕೆ ಬಿದ್ದಿರೋ ನಾವು ತಾನೇ. ಅವಳು ಎಡವಟ್ಟಿಗೆ ಪೆಟ್ಟು ತಿಂದಿರೋ ನಾವು. ಆ ಪೆಟ್ಟಿಗೆ ಎಷ್ಟೇ ಮುಲಾಮ್ ಹಚ್ಚಿದ್ರು ಗಾಯ ವಾಸಿ ಆಗ್ಬೋದು, ಆದರೆ ಗುರುತು ಮಾಸತ್ತ? ಆ ಗುರುತೇ ಅಲ್ವೇನೆ ನಮ್ಮ ಸಂಸಾರದ ಮೇಲಾಗಿರೋ ಕಪ್ಪು ಚುಕ್ಕೆ. ಈಗ ಅದನ್ನ ರಿಪೇರಿ ಮಾಡಕ್ ಹೊರಟಿದ್ದೀನಿ ಅಂತ ಉತ್ಸಾಹದಲ್ಲಿ ಹೇಳ್ತಿದ್ದಾಳೆ. ಅದಕ್ಕೆ ನಿನ್ ಸಪೋರ್ಟ್ ಬೇರೆನೋ? ಸುಶೀಲಾ, ಆಗಿರೋ ಗಾಯಕ್ಕೆ ಮತ್ತೆ ಬರೆ ಹಾಕಿಕೊಟ್ಟಿದ್ದಾಳೆ ಅನ್ಸುತ್ತೆ. ಅವಳಿಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದಮೇಲೆ ನೀನು ಅವಳ ವಿಷಯದಲ್ಲಿ ತಲೆ ಹಾಕಕ್ಕೆ ಹೋಗ್ಬಾರ್ದು. ಒಂದು ವಿಷಯ ಅರ್ಥ ಮಾಡ್ಕೋ, ನಿನ್ನ ದೊಡ್ಡ ಮಗಳು ಸತ್ತೋದ್ಲು ಅನ್ನೋ ವಿಷಯನ ನೀನು ಎದೆಗೆ ಹಾಕೋಬೇಕು. ಇದೇ ಕೊನೆ. ಇನ್ಯಾವತ್ತೂ ನಿನ್ನ ಅವಳ ಮಧ್ಯೆ ಮಾತುಕತೆ ನಡೀಬಾರ್ದು. ಒಂದು ವೇಳೆ ನನ್ನ ಕಣ್ಸಪ್ತಿ ಮಾತುಕತೆ ನಡೆದ್ರೆ ನಾನು ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಅಲ್ಲ ಸುಶೀಲಾ, ನಾನ್ ಸತ್ತು ಈ ಭೂಮಿ ಹೊರಗಡೆ ಹೋಗ್ಬೇಕಾಗುತ್ತೆ. ಹಲೋ, ಗಂಡ್ಮಕ್ಳಿರೋ ರೂಮ್ಗೆ ಬರ್ಬೋದಾ? ಬರ್ಬೋದು ಅಂಕಲ್. ಬರೋ ಭಾಗ್ಯ ಸುತ, ಇಂದು ನೀನೇ ಪುಣ್ಯವಂತ. ಏನ್ ಮಾಮ್, ಫುಲ್ ಸಾಂಗ್ ಜೊತೆಗೆ ಎಂಟ್ರಿ ಕೊಡ್ತಿದ್ದೀರಾ? ಲೋ ಗುಡಿ ಮಾಮು, ಬರೀ ಗುಡಿ ಅಲ್ಲ, ಸಿ ಗುಡಿ. ಏನೋ ಒಂದು ತಡಿ. ನಾನು ನನ್ನ ಅಳಿಮಯ್ಯನ್ಗೆ ಮಾತ್ರ ಮಾಮ ಕಂಡ್ರು. ದಾರಿಲಿ ಹೋಗೋ ಕಾಕ ಬೋಬೋಗೆಲ್ಲ ನನ್ನ ಮಾಮನೇನ್ರು. ಆದ್ರೂ ಸಖತ್ತಾಗಿ ರೆಡಿ ಮಾಡಿದ್ರ, ಥ್ಯಾಂಕ್ಸ್ ಕಣೋ. ಎಷ್ಟಕ್ಕೂ ಸಿನಿಮಾ ಹೀರೋ ಕಂಡಂಗೆ ಕಾಣ್ತೀಯ ಕಣೋ ವಿಜಯ. ಇದೆಲ್ಲ ಮುಗಿದೋಗ್ಲಿ ಬಿಡಪ್ಪ. ಹಾಗೂ ನಿನ್ನ ಅಪ್ಪನ ಹತ್ರ ಕೋಟ್ಯಾಂತರ ರೂಪಾಯಿ ಕೊಳಿತಾ ಬಿದ್ದಿದೆ.
ಒಂದೊಳ್ಳೆ ಪಿಕ್ಚರ್ ಮಾಡೋಣ, ಒಳ್ಳೆ ಡೈರೆಕ್ಟರ್ನ ಹಿಡಿದು ಒಂದು ಹೈ ಬಜೆಟ್ ಸಿನಿಮಾ ಮಾಡೋಣ. ಅದರಲ್ಲಿ ನೀನೇ ಹೀರೋ. ಯಾಕೆ ಮಾಮ ನೀನು ವಿಲನ್ ಆಗ್ತೀಯಾ? ಲೋ ಯಾಕೋ ಹಂಗಂತೀಯ? ನಾನು ನಿನ್ನ ಹಿತ ಕೊರೋ ಮಾಮ ಕಣೋ. ಹೀರೋಯಿನ? ಆ ಗೀತಾ ಬೇಕು ಅಂತ ಮಾತ್ರ ಕೇಳಬೇಡಪ್ಪ. ಅವಳು ಏನಿದ್ರು ವಿಲ್ಲಿ. ಇನ್ನು ನಿನ್ನ ಸಿನಿಮಾ ಹೀರೋಯಿನ್ನು, ನಿನ್ನ ಲೈಫ್ ಹೀರೋಯಿನು ಎಲ್ಲ ಆ ಹುಡುಗಿ. ಅಯ್ಯೋ ಪಾಪ. ಯಾಕಪ್ಪ? ಸರಿಯಾದ ಸಮಯದಲ್ಲಿ ನಿಮ್ಮ ಮದುವೆ ಆಗಿ ಮಕ್ಕಳಾಗಿದ್ದಿದ್ರೆ ನಿಮ್ಮ ಮಗಳಿಗೆ ನಾನೇ ಹೀರೋ ಆಗ್ತಿದ್ನಲ್ಲ ಮಾಮ. ನಿಜ ಕಣೋ, ಮಿಸ್ ಆಗೋಯ್ತು. ಏನು ಮಾಡೋದು? ಆ ಬ್ರಹ್ಮ ಹೆಣ್ಣು ಅನ್ನೋದನ್ನ ನಮ್ಮ ಹಣೆ ಬರದಲ್ಲಿ ಬರೀಲಿಲ್ಲ. ಹೇಟ್ವಿ ಕಣೋ. ಏಯ್ ಹಳೆ ಲವ್ ಇತ್ತು ಅಂದಿದ್ದೆ. ಲವ್ ಇತ್ತು, ಅವಳು ಲವ್ ನನ್ನನ್ನು ಮಾಡಿದ್ಲು, ಮದುವೆ ಮಾತ್ರ ಬೇರೆ ಆದ್ಲು. ಅಯ್ಯೋ, ಅವಳಿಗೆ ಮದುವೆಯಾಗಿ 3 ಜನ ಹೆಣ್ಮಕ್ಳು, ಆ ಮಕ್ಕಳಿಗೆ ಗಂಡು ಹುಡುಕ್ತಾ ಇದ್ದಾರೆ. ಪರವಾಗಿಲ್ಲ ಬಿಡು, ನನಗೆ ಸಿಗ್ದಿರೋ ಭಾಗ್ಯ ನಿನಗೆ ಸಿಗ್ತಿದೆಯಲ್ಲ, ಅದೇ ಖುಷಿ. ನಿನ್ನ ಜೀವನ ಸಂಗಾತಿ ಆಗ್ತಿರೋ ಪೂರ್ಣಿಮಾ ಹಸೆ ಮನೆ ಹತ್ತಿರ್ತಾಳೆ. ದೇವರು ಕೊಡ್ತಿರೋ ಹೆಣ್ಣು ಒಳ್ಳೆ ಮನಸ್ಸಿಂದ ಸ್ವೀಕರಿಸಪ್ಪ. ಅದ್ರ ಬಗ್ಗೆ ಡೌಟೇ ಬೇಡ ಮಾಮ. ನನ್ನ ಜೀವನದಲ್ಲಿ ತಿರಸ್ಕರಿಸೋ ಹೆಣ್ಣು ಅಂದ್ರೆ ಅದು ಗೀತಾ. ಕಂದ, ಅದೀಗ ಮುಗಿದ ಕಥೆ ಅಲ್ಲ, ಮತ್ತೆ ನಾನ್ ಮುಗಿಸಿದ ಕತೆ. ರೈಟ್ ಬಾಸ್. ಲೋ, ತಾಳ ಹೊಡ್ಕೊಂಡು ತಮಟೆ ಬಡ್ಕೊಂಡು ಜೈ ಜೈ ಅಂತ ಅವನ ಹಿಂದೆ ಲೈಫ್ ನಡೆಸ್ಕೊಂಡು ಹೋಗೋ ಬಕೆಟ್ಗಳ ಅವನ ಕರ್ಕೊಂಬನ್ನಿ. ಆಮೇಲೆ ಒಂದು ವಿಷಯ, ಇನ್ನು ಮುಂದಕ್ಕೆ ನೀವಾಗ್ಲಿ ನಿಮ್ಮ ಈ ಅಧ್ಯಕ್ಷ ಆಗಲಿ ಆ ಗೀತಾ ಹೆಸರು ತೆಗಿಯಂಗಿಲ್ಲ. ಇನ್ನೇನಿದ್ರು ಹೊಸ ಕತೆ ಶುರು. ಆ ಕತೆ ಹೆಸರು ಪೂರ್ಣಿಮಾ. ಇನ್ನು ಮುಂದಕ್ಕೆ ನಿನ್ನ ಜೀವ ಮತ್ತೆ ಜೀವನ ಎರಡು ಆವಳಿ. ಓಕೆ? ನೀನು ಈ ಕ್ಷಣಕ್ಕೆ ಕಾಯ್ತಾ ಇದೆಯಾ ಅಂತ ನನಗೆ ಗೊತ್ತು. ಆ ಗೀತಾ ಮುಗಿದು ಹೋಗಿರೋ ಕತೆ